ಜನವರಿ 22ರಂದು ರಾಮಮಂದಿರ ಉದ್ಘಾಟನೆ ದಿನ. ಎಲ್ಲರ ಮನೆಗಳಲ್ಲಿ ದೀಪ ಹಚ್ಚಿ ಶ್ರೀರಾಮನ ಆರಾಧಿಸೋಣ. ಊರಿನ ಎಲ್ಲ ದೇವಾಲಯಗಳನ್ನು ಶುಚಿಗೊಳಿಸಿ ವಿಶೇಷ ಪೂಜೆ ಪುನಸ್ಕಾರ ಮಾಡಿ ದೇವಾಲಯಗಳಿಗೆ ವಿದ್ಯುತ್ ದೀಪಾಲಂಕಾರ ಮಾಡುವಂತೆ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಟಗಲ್ ಗ್ರಾಮದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಮಾಜಿ ಸಚಿವ ಸುಧಾಕರ್, ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ಕಾಲಘಟ್ಟದಲ್ಲಿ ಇದು ಆಗ್ತಿರೋದು ನಮ್ಮ ಪುಣ್ಯ. ಎಲ್ಲ ಜನರು ಈ ಪುಣ್ಯ ಭಾವನೆಯನ್ನ ಕಣ್ತುಂಬಿಕೊಳ್ಳಬೇಕು. ಅಂದು ನಿಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿ ಶ್ರೀರಾಮನನ್ನ ಆರಾಧಿಸೋಣ. ರಾಮರಾಜ್ಯ ಕಟ್ಟುವ ಕೆಲಸ ನರೇಂದ್ರ ಮೋದಿ ಮಾಡಿದ್ದಾರೆ. 3ನೇ ಅವಧಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಲಿದ್ದಾರೆ. ಅವರು ಪ್ರಧಾನಮಂತ್ರಿಗಳಾಗಲು ನಾವೆಲ್ಲ ಕೈ ಜೋಡಿಸೋಣ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನಿಮ್ಮ ಊರಿನ ದೇವಾಲಯಗಳನ್ನು ಶುಚಿತ್ವ ಮಾಡಿ, ದೇವಾಲಯಗಳಿಗೆ ದೀಪಾಲಂಕಾರ ಮಾಡಿ, ವಿಶೇಷ ಪೂಜೆ ಮಾಡಿ, ಭಜನೆ ಮಾಡಿದ್ರೆ ಅದರ ಮೂಲಕ ಮುಂದಿನ ಬಾರಿ ಆದರೂ ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರ ಸಂಕಷ್ಟ ದೂರ ಹೋಗಿ ಸುಖ ಸಂತೋಷ ಬರಲಿ ಅಂತ ಮಾಜಿ ಸಚಿವ ಸುಧಾಕರ್ ಆಶಯ ವ್ಯಕ್ತಪಡಿಸಿದ್ದಾರೆ. ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ದೇವಸ್ಥಾನ ಆಗಿದೆಮ್ಮ. ಜನವರಿ 22ನೇ ತಾರೀಕು 11 ಗಂಟೆಯಿಂದ 2 ಗಂಟೆವರೆಗೂ ರಾಮರ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಇದನ್ನ ಈ ಫೋಟೋನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಸಂಪೂರ್ಣ ದೇವಸ್ಥಾನ ಯಾವ ರೀತಿ ಇದೆ, ಹೆಂಗ್ ಬಂದಿದೆ, ಇದೆಲ್ಲ ಕೂಡ ಕರಪತ್ರ ಇದೆ. ಇದು ಮಂತ್ರಾಕ್ಷತೆ ಇದೆ. ಭಾಳ ವಿಶೇಷವಾಗಿ ಇಟ್ಕೊಂಡು ದೇವರ ಹತ್ರ ಹಾಕಿ ಮನೆಯಲ್ಲಿ ಅವತ್ತು ದೀಪಾಲಂಕಾರ. ರಾಮ ಮಂದಿರ ಆಗಿರೋದು ನಿಮ್ಗೆ ಅಯೋಧ್ಯೆಯಲ್ಲಿ ಸಾಯಂಕಾಲ ಉತ್ತೃಪ್ತಿರಿಗೆ 5 ದೀಪ. ರಾಮ ಮಂದಿರ ಅಯೋಧ್ಯೆ ಜನವರಿ 22. ఇది పట్టిండారు ఏమి అంత డీటెయిల్స్ ఉంది. ఇది మంత్రాక్షತೆ ఇలా పెట్టుకొని ఆపదు వేసి ನಿಮಗೆಲ್ಲ ಗೊತ್ತಿರ್ತದೆ. ಮಂತ್ರಾಕ್ಷತೆ ಕೊಡಪ್ಪ. ಹಳೆ ಮನೆ ಹೊಸ ಮನೆ ಹೊಸ ರೋಡ್ ಪಕ್ಕದಲ್ಲಿದೆ. 22ನೇ ತಾರೀಕಮ್ಮ ದೇವಸ್ಥಾನ ಇನಾಗ್ರೇಷನ್ ಇದೆ, ಪ್ರತಿಷ್ಠಾಪನೆ ಆಗ್ತದೆ. ನೀವು ಅವತ್ತಿನ ದಿವಸ ಮನೆಯಲ್ಲಿ ಪೂಜೆ ಮಾಡಿ ಮೇಲೆ ಹಾಕ್ಕೊಂಡು ಶ್ರೀರಾಮದು ಧ್ಯಾನ ಮಾಡಿ. ಶ್ರೀರಾಮ ದೇವಸ್ಥಾನము రెడీ అయింది. జనవరి 22వ తారీఖు ఇనాగ్రేషన్ చేస్తారు. ఆపద్నాడు మన ఇంట్లో కూడా దేవస్థానం దేవుడి ముందర పూజ చేసి దీపం పట్టించి ఇది మీరు ఇంట్లో అందరూ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ನೀವು ಇಲ್ಲಿ ಅದೇ ಟೈಮಿಗೆ ಅವತ್ತು ನೀವು ಕೂಡ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಮಂತ್ರಾಕ್ಷತೆ ಇದೆ. ತಾವು ತಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ತಲೆ ಮೇಲೆ ಹಾಕ್ಕೊಂಡು ದೇವರು ಒಳ್ಳೇದು ಮಾಡಲಿ. ಸಾಯಂಕಾಲ ದೀಪ ಹಚ್ಚಿ ಮತ್ತೆ ಪೂಜೆ ಮಾಡಿ. ಸಂತೋಷನಾ ನಿಮಗೆ? ರಾಮ ಅಯೋಧ್ಯೆಯಲ್ಲಿ ಇವತ್ತು ದೇವಸ್ಥಾನ ಆಗಿರೋದು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. 200 ವರ್ಷಗಳ ಕನಸು ನನಸಾಗ್ತಾ ಇರತಕ್ಕಂಥ ಮಧುರ ಕ್ಷಣ ನಾವು ಎದುರು ನೋಡ್ತಾ ಇದ್ದಂಥ ಒಂದು ಸಂದರ್ಭ. ನಮ್ಮ ಇವತ್ತು ಪೀಳಿಗೆ ಇವತ್ತು ಈ ಒಂದು ಕ್ಷಣದಲ್ಲಿ ನಾವೆಲ್ಲ ಕೂಡ ಇಂಥ ಒಂದು ಮಧುರ ಕ್ಷಣವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಸಮಯ ನಮ್ಮ ಕಾಲಘಟ್ಟದಲ್ಲಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚಿನ ಹಿಂದೂಗಳಿರ್ತಕ್ಕಂಥ, ಹಿಂದೂ ಧರ್ಮವನ್ನು ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಭಾರತ ರಾಷ್ಟ್ರದಲ್ಲಿ ಇವತ್ತು ಶ್ರೀರಾಮನು ಅಂದರೆ ನಮಗೆ ಆದರ್ಶ ದೇವರು. ಇವತ್ತು ರಾಮರಾಜ್ಯವನ್ನು ಮಾನ್ಯ ನರೇಂದ್ರ ಮೋದಿಯವರು ಅವರ ಆದರ್ಶದ ಆಶಯದಲ್ಲೇ ನಡ್ಕೊಂಡು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ.
ಅಂಥದ್ದು ರಥಯಾತ್ರೆಯಲ್ಲಿ ಮುಖ್ಯ ಸಂಯೋಜಕರಾಗಿ ಅವತ್ತು ಕೆಲಸ ನಿರ್ವಹಿಸಿದಂತಹ ಇವತ್ತಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು, ಅವರ ನಾಯಕತ್ವದಲ್ಲಿ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಇವತ್ತು ರಾಮದೇವರು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರತಕ್ಕಂಥದ್ದು ಅಯೋಧ್ಯೆಯಲ್ಲಿ ನಿಜವಾಗಿಯೂ ಕೂಡ ನಮ್ಮೆಲ್ಲರ ಒಂದು ಅದೃಷ್ಟ ಆಗಿದೆ. ಅದಕ್ಕೋಸ್ಕರನೇ ಇವತ್ತು ಪ್ರತಿ ಮನೆಗೆ ನಾವು ರಾಮದೇವರ ಒಂದು ಫೋಟೋವನ್ನು ಮತ್ತು ಮಂತ್ರಾಕ್ಷತೆಯನ್ನು ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. 22ನೇ ತಾರೀಕು ಅಷ್ಟೊತ್ತಿಗೆ ಒಂದು ವಾರ ನಮ್ಮ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಶುಚಿಯನ್ನು ಮಾಡಿ ಅವತ್ತಿನ ದಿವಸ ನಾವು ವಿಶೇಷವಾಗಿ ದೀಪಾಲಂಕಾರ ಮತ್ತು ಪೂಜೆಗಳನ್ನು ಭಜನೆಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಾವಿವತ್ತು ಮನವಿ ಮಾಡ್ತೇವೆ. ಅದರ ಭಾಗವಾಗಿ ಇವತ್ತು ಅಡ್ಡಗಲ್ ಗ್ರಾಮದಲ್ಲಿ ನಾನು ಪ್ರಾರಂಭದಲ್ಲಿ ಇವತ್ತು ಸುಮಾರು ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ಕೊಟ್ಟು ನಾವು ಮಂತ್ರಾಕ್ಷತೆಯನ್ನು ಮತ್ತು ಫೋಟೋಗಳನ್ನು, ದೇವರ ಫೋಟೋಗಳನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.